ಹಾಯ್, ನಾನು ನಿಮ್ಮ ದೀಕ್ಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ಸಂಡೇ, ಬೋರ್ ಹೊಡಿತದೆ. ಅದಕ್ಕೆ ನನ್ನ ಮೊಮ್ಮಗೊಂದು ಸರ್ಪ್ರೈಸ್ ಕೊಡ್ತೀನಿ. ಏನು ಸರ್ಪ್ರೈಸ್ ಗೊತ್ತಾ? ನಾನು ಫಸ್ಟ್ ಟೈಮ್ ಕುಕ್ ಮಾಡ್ತಿದ್ದೀನಿ. ಇದುವರೆಗೂ ಕುಕ್ದು ತಲೆ ಬುಡ ಗೊತ್ತಿಲ್ಲ ನನಗೆ. ಒಂದು ಕಾಫಿ ಮಾಡೋಕ್ಕೂ ಬರಲ್ಲ ನನಗೆ. ನನ್ನ ಮನೇಲೆಲ್ಲ ಅಮ್ಮ ಅಜ್ಜಿನೇ ಮಾಡ್ತಾರೆ. ಸೊ ಇವತ್ತು ನಾನು ಫಸ್ಟ್ ಟೈಮು ಏನಾರ ಟ್ರೈ ಮಾಡಬೇಕು ಅಂದ್ಕೊಂಡು ನಮ್ಮ ಅಮ್ಮಂಗೆ ತಿನ್ನಿಸ್ಬೇಕು ಅಂದ್ಕೊಂಡು ಅನ್ಕೊತಿದ್ದೀನಿ. ನೋಡೋಣ ಏನಂತಾರೆ. ನಮ್ಮ ಅಮ್ಮಗೆ ಇವಾಗ ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಈ ಥರ ನಾನು ಕುಕ್ ಮಾಡಿಕೊಡ್ತೀನಿ ನಿನಗೆ ಅಂತ. ಸೊ ಅಮ್ಮ ಏನಾನ ಮಾಡಬೇಡ ಅಂತ ಹೇಳಿದ್ರೆ ಆದರೂ ಮಾಡ್ತೀನಿ. ಏನಕ್ಕೆ ಮಾಡಬಾರ್ದು? ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಅಮ್ಮನ ಹೆಲ್ಪ್ ತೊಗೊಂಡು ಮಾಡ್ತೀನಿ. ಲಾಸ್ಟ್ ಟೈಮ್ ಒಂದು ಸತಿ ಅನ್ನ ಮಾಡಿದ್ದೆ. ಎಷ್ಟು ಇದು ಮಾಡಿದೆ ಅಂದರೆ ಕೆಳಗಡೆ ಫುಲ್ ಸೀದಿಸ್ಬಿಟ್ಟಿದ್ದೀನಿ. ಅನ್ನ ಮಾಡೋಕ್ಕೆ ಬಂದಿಲ್ಲ ನನಗೆ. ಅದಕ್ಕೆ ಬಿಟ್ಟಿದ್ದೆ, ನಾನು ಮಾಡ್ತಾನೆ ಇರಲಿಲ್ಲ ಕುಕ್ನ. ಅಮ್ಮನು ಯಪ್ಪ ಮತ್ತೆ ನೀನು ಬ್ಲಾಸ್ಟ್ ಮಾಡಿಬಿಡ್ತೀಯ ಕುಕ್ಕರ್ನ, ಬೇಡ ಮಾಡಬೇಡ ಅಂತ ಹೇಳಿದರು. ಸರಿ ಅಂತ ಮಾಡಿರಲಿಲ್ಲ. ಬಟ್ ಇವತ್ತು ಇನ್ನೊಂದು ಸತಿ ಟ್ರೈ ಮಾಡೋಣ, ಅಮ್ಮನ ಹೆಲ್ಪ್ ತೊಗೊಂಡು ಟ್ರೈ ಮಾಡೋಣ ಅಂತ ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತ. ಆಮೇಲೆ ತಲೆಗೆ ಬಂದಿದ್ದು ಪಲಾವ್ ಮಾಡೋಣ ಅಂತ. ಪಲಾವು ಸ್ವಲ್ಪ ತಿಂತಾರೆ, ಎಲ್ಲರಿಗೂ ಮನೇಲಿ ಪಲಾವ್ ಅಂದರೆ ಇಷ್ಟ. ಸೊ ಎಲ್ಲರೂ ತಿಂತಾರೆ, ನಾನು ಸ್ವಲ್ಪ ತಿಂತೀನಿ. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಪಲಾವ್ ಅಂದರೆ, ಮನೇಲಿ ಎಲ್ಲರಿಗೂ ಇಷ್ಟ ಅಲ್ಲ. ಸೊ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಮ್ಮನ ಕೇಳ್ತೀನಿ ಹೋಗ್ಬಿಟ್ಟು ಏನೇನು ಐಟಮ್ಸ್ ಬೇಕು ಪಲಾವ್ ಮಾಡೋಕ್ಕೆ ಅಂತ. ಏನಾನ ಇದ್ದರೆ, ಅಕಸ್ಮಾತ್ ಏನೂ ಇಲ್ಲ ಅಂದರೆ ಅಂಗಡಿಗೆ ಹೋಗಿ ತೊಗೊಂಡು ಬರ್ತೀನಿ. ಹೆಂಗೆ ಮಾಡ್ತೀನಿ ಮತ್ತು ಇನ್ನೂ ಏನೇನು ತಲಾಟೆ ಮಾಡ್ತೀನಿ ಇವತ್ತು ಅಡುಗೆಯಲ್ಲಿ, ಅಕಸ್ಮಾತ್ ಏನಾನ ಬ್ಲಾಸ್ಟ್ ಮಾಡ್ತೀನಲ್ಲ, ನೋಡೋಣ ಬನ್ನಿ. ಇವಾಗ ನಮ್ಮ ಅಮ್ಮನ ಕೇಳಿದೆ ಏನೇನು ತರಕಾರಿಗಳು ಬೇಕು ಅಂತ. ಫ್ರಿಜ್ಜಲ್ಲಿದೆ, ನೋಡು ಏನೇನಿದೆ ಅಂತ ಅಂದರು. ಸರಿ ಅಂತ ಫ್ರಿಜ್ ಹತ್ರ ಬಂದಿದ್ದೀನಿ, ನೋಡೋಣ ಏನೇನಿದೆ ಅಂತ. ಬಿಂದು ಜೀರಾ ಇದೆ. ಬಿಂದು ಜೀರಾ ಹಾಕ್ತಾರಪ್ಪ ಅವ್ರಿಗೆ. ಇಲ್ಲ, ಟೊಮ್ಯಾಟೊ ಇದೆ, ಟೊಮ್ಯಾಟೊ. ಆಮೇಲೆ ಎಷ್ಟೊಂದು ತರಕಾರಿಗಳಿದೆ. ಆದರೆ ಯಾವ್ಯಾವ ತರಕಾರಿ ಅಂತ ಗೊತ್ತಿಲ್ಲ, ಕೇಳೋಣ ಬನ್ನಿ. ಇದರಲ್ಲಿ ನಿಜವಾಗ್ಲೂ ನಂಗೆ ಯಾವ್ದು ತರಕಾರಿ ಅಂತ ಏನೂ ಗೊತ್ತಿಲ್ಲ. ಕ್ಯಾರೆಟ್ ಒಂದು ಗೊತ್ತು, ಮತ್ತು ಟೊಮ್ಯಾಟೊ ಗೊತ್ತು. ಆಮೇಲೆ ಇದೇನು ತರಕಾರಿ? ಇದು ಬದನೆಕಾಯಿ. ಅಲ್ಲಿದು ಹುಳ್ಳಿಕಾಯಿ. ಇದೆಲ್ಲ ಹಾಕ್ತಾರಾ ಪಲಾವ್ಗೆ? ಅದ್ಯಾವ್ದು ಹಾಕಲ್ಲ, ಹುಳ್ಳಿಕಾಯಿ ಹಾಕ್ತಾರೆ. ಇಷ್ಟಿದೆ. ಮತ್ತೆ ಇನ್ನೇನೇನು ಐಟಮ್ಸ್ ಇಲ್ಲ, ಅದನ್ನ ಅಂಗಡಿಗೆ ಹೋಗಿ ತರಬೇಕು. ಬನ್ನಿ ಫಸ್ಟ್ ಅಮ್ಮ ಕೇಳೋಣ ಇನ್ನೇನೇನು ಬೇಕು ಅಂತ. ಅಮ್ಮ ಇಷ್ಟು ಐಟಮ್ಸ್ ಇದೆ, ಯಾವ್ದು ಬೇಕು ಪಲಾವ್ಗೆ? ಕರೆಕ್ಟಾಗಿ 4 ಕೌಂಟ್ ಮಾಡಿ ಎತ್ಕೊಳ್ಳ. ಇನ್ನೊಂದು 2 ಎತ್ಕೊಂಬ. ಆ ಕಡೆಯಿಂದ ನಮ್ಮ ಅಜ್ಜಿ ಹೇಳ್ತವ್ರೆ. 2 ಕ್ಯಾರೆಟ್ ಎತ್ಕೊ. ಕ್ಯಾರೆಟ್ ನೌಕೋಲ್ ಇದೆ ನೋಡಿ, ನೌಕೋಲ್ ಒಂದು ಎತ್ಕೊ. ನೌಕೋಲ್ ಅಂದ್ರೆ ಅಲ್ಲಿ ಇದೆಯಲ್ಲ ಅದೇ ಇದಾ? ಇದು ನೌಕೋಲ್ ಅಂತೆ. 2 ಟೊಮೊಟೊ ಎತ್ಕೊ. ಮತ್ತೆ ಅವ ಒಂದೇ ಹಾಕು ಅಂತು. ಚಿಕ್ಕದು ಇಷ್ಟು. ಆಮೇಲೆ ಇನ್ನೇನೇನು ಬೇಕು? ಇಷ್ಟೇನಾ? ಇವಾಗ ಅಮ್ಮ ಹೋಗ್ಬಿಟ್ಟು ಈರುಳ್ಳಿ ಇಲ್ಲ ಮನೇಲಿ, ಮತ್ತು ಕೊತ್ತಂಬರಿ ಕರಿಬೇವು ಇಲ್ಲ, ತೊಗೊಂಬ ಅಂದರು. ಸೊ ಅಂಗಡಿಗೆ ಹೋಗ್ತಾ ಇದ್ದೀನಿ ಕೊತ್ತಂಬರಿ ಕರಿಬೇವು ಮತ್ತು ಈರುಳ್ಳಿ ತರೋಕ್ಕೆ. 1 kg ಈರುಳ್ಳಿ ಬೇಕಂತೆ. ಆಮೇಲೆ 5 ರೂಪಾಯಿಗೆ ಕೊತ್ತಂಬರಿ ಪುದೀನ 2 5 ರೂಪಾಯಿಗೆ ಬೇಕು ಅಂತ ಹೇಳಿದ್ರು. ತಗೊಂಡು ಮನೆಗೆ ಹೋಗಿ ಬೇಗ ಅಡುಗೆ ಮಾಡೋಣ. ಇವಾಗ ಇಷ್ಟು ಐಟಮ್ಸ್ ತಂದಿದ್ದೀನಿ. ಇವಾಗ ಇಷ್ಟು, ಇದು 1 2 3 4 5 ಐಟಮ್ಸು ಹಚ್ಕೊಳ್ಬೇಕಂತೆ. ಹಚ್ಕೊಂಡು ಇನ್ನು ಈ ಮಿಕ್ಕಿದ ಐಟಮ್ಸ್ ಎಲ್ಲ ರುಬ್ಕೊಳ್ಬೇಕಂತೆ. ರುಬ್ಬಿಟ್ಟು ಪೇಸ್ಟ್ ಮಾಡಬೇಕು. ಬನ್ನಿ ಇವಾಗ ಫಸ್ಟು ಅದೆಲ್ಲ ಹಚ್ಬಿಟ್ಟು ಆಮೇಲೆ ಪೇಸ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಇವರೇ ನಮ್ಮಮ್ಮ. ಇವಾಗ ಅಡುಗೆ ಮಾಡೋದು ಇವರೇ ಹೇಳ್ಕೊಡೋದು. ಇವಾಗ ಏನು ಮಾಡ್ಬೇಕಮ್ಮ? ಫಸ್ಟು ಬೀನ್ಸ್ ಹಚ್ಕೊ. ಬೀನ್ಸ್ ಹೆಂಗೆ ಹಚ್ಕೋಬೇಕು? 2 ಸೈಡಿಂಗ್ ಕಟ್ ಮಾಡಬೇಕಂತೆ. ಅಮ್ಮ ಇದು ಗೊತ್ತಿಲ್ಲ. ಒಂದು ಇದು ಮಾಡ್ಕೊಡಮ್ಮ ನೀವು ಒಂದ್ಸಲಿ. ಇಷ್ಟೇ ಸಾಕಾ? ದೀಪ್ತಿ ಈ ಥರ ಮುರ್ಕೊಂಡ್ಲು. ಹಂಗೆ ಮುರ್ಕೊಳ್ಳೋದ್ ಕಣೆ ಅಮ್ಮ. ನೋಡ ಏನು ಫಾಸ್ಟ್ ನೀನಿದ್ಯಾ. ಕ್ಯಾರೆಟ್ ಕಟ್ ಮಾಡಿ. ತರಕಾರಿ ಕಟ್ ಮಾಡ್ತಿದ್ದೀನಿ. ಕ್ಯಾರೆಟ್ ಕಟ್ ಆಗಿದೆ, ಮತ್ತೆ ಇದು ಬೀನ್ಸು ಕಟ್ ಆಗಿದೆ. ಇವಾಗ ಇದು ನೌಕೋಲ್ ಕಟ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ಅಜ್ಜಿ, ಅವರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ.
ಇದೆಲ್ಲ ರುಬ್ಕೊಟ್ಟಿದ್ದಾರೆ ಅವರು, ನನಗೆ ತುರಿಯಕ್ಕೆ ಬರಲ್ಲ ಅಂದ್ಬಿಟ್ಟು ಅವರೇ ತುರ್ಕೊಟ್ಟಿದ್ದಾರೆ. ಅವ್ರಿಗೆ ಫುಲ್ ಕ್ಯೂರಿಯಾಸಿಟಿ ನಾನು ಹೆಂಗೆ ಅಡುಗೆ ಮಾಡ್ತೀನಿ ಅಂತ ನೋಡೋಕ್ಕೆ. ಹ್ಞೂ, ಅದನ್ನು ಬಿಡಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಇವಾಗ ಕಂಡು ನನಗೆ ಈರುಳ್ಳಿ ನೋಡಿದ್ರೆ ನೋಡ್ತೀಯಾ? ದೊಡ್ಡ ದೊಡ್ಡ ಹಚ್ಬೇಕು, ಚಿಕ್ಕ ಚಿಕ್ಕದ ಹಚ್ಬೇಕು. ಕಣ್ಣು ನನ್ನ ಕಣ್ಣಲ್ಲಿ ನೀರೇ ಬರ್ತಿದೆ ನೋಡಿ ಇಲ್ಲಿ. ಆಯ್ತೇನ ಕಣ್ಣು ನಂಗೆ. ಮಗು ಕಷ್ಟ ನೋಡಕ್ ಆಗ್ದಿರಾ ಅವರೇ ಈರುಳ್ಳಿ ಹಚ್ಕೊಳ್ತಾವ್ರೆ, ನಾನು ಈಚೆ ಆಗ್ಬಿಟ್ಟು ಬರ್ತೀನಿ. ಇವಾಗ ಇದೆಲ್ಲ ಹಚ್ಕೊಂಡಾಗಿದೆ. ನೆಕ್ಸ್ಟ್ ಇದನ್ನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನ ಅದನ್ನಲ್ಲ, ಇದನ್ನ ಇದರಲ್ಲಿ ಕಾಯಿದೆ ಇದು ಎಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ತರಕಾರಿ ಎಲ್ಲ ಹಚ್ಕೊಂಡಾಯ್ತು. ಇವಾಗ ರುಬ್ಕೊಳ್ಳೋಕೆ ಹಾಕೊಳ್ಳೋಣ. ಇಲ್ಲಿ ಇದು 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 ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಆಮೇಲೆ ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನ ರುಬ್ಕೊಳ್ಳೋಣ. ನೀರು ಹಾಕೊಂಚೂರು. ನೀರು ಹಾಕ್ಬೇಕು. ಈ ಕಡೆ ಆನ್ ಮಾಡಿದೀರಾ? ಜಾಸ್ತಿ ನೀರಾಗೋಯ್ತು. ಆಗಿರುತ್ತಾ? ಆಗೈತೆ. ಇನ್ನೊಂದು ರುಬ್ಬದ ಅಷ್ಟೇ, ರುಬ್ಕೊಂಡಿದ್ದು ಆಯ್ತು. ಇವಾಗ ನೆಕ್ಸ್ಟ್ ಇಲ್ಲಿ ಏನಾಗಬೇಕು ಇದು ಮಾಡೋಣ. ನಾನು ಅಷ್ಟೇ ಸ್ಟವ್ ಹಚ್ಬೇಕು first. ಫಸ್ಟ್ ಎಣ್ಣೆ ಹಾಕ್ಬೇಕಂತೆ. ಕಡಿಮೆ ಆಯ್ತು, ಇನ್ನೊಂದು ಸ್ವಲ್ಪ ಹಾಕ್ಬೇಕು. ನೆಕ್ಸ್ಟ್ ಏನ್ ಹಾಕ್ಬೇಕಮ್ಮ? ಇದನ್ನ ಇವಾಗ ಒಗ್ಗರಣೆಗೆ ಇದನ್ನ ಹಾಕ್ಬೇಕಂತ ಹಾಕೋಣ ಬನ್ನಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊ ಹಾಕೋಣ. ನೆಕ್ಸ್ಟ್ ಟೊಮೆಟೊ ಹಾಕೊಂಡು ಒಂದು ಸ್ವಲ್ಪ ಈ ಥರ ಮಾಡಬೇಕು. ಆಮೇಲೆ ಇವಾಗ ಇದೆಲ್ಲ ಹಾಕೋಣ. ಇದನ್ನ ಹಾಕೋಣ. ಇವಾಗ ಇದನ್ನ ಇದು ಅಲ್ಲ ತರಕಾರಿ ಹೇಳು. ತರಕಾರಿ ಹಾಕೋಣ. ತರಕಾರಿ ಏನೋ ಸಾಹಸ ಮಾಡ್ತೀನಿ ನಾವು. ಇವಾಗ ಅದೊಂದು ಸ್ವಲ್ಪ ಬೇಗ ಗಂಟೆ ಅಕ್ಕಿ ತೊಳ್ಕೊಳ್ಳೋಣ. ನೀಟಾಗಿ ತೊಳಿಬೇಕು. ತೊಳೆದು ನೀರನ್ನ ಸೋರಿಸ್ಬೇಕು. ಪರ್ಫೆಕ್ಟ್ ಅಲ್ಲ ಸಾಕು. ಇವಾಗ ಅಕ್ಕಿ ತೊಳ್ಕೊಂಡಾಯ್ತು. ಅದು ನೆಕ್ಸ್ಟ್ ಇದನ್ನ ಅಲ್ಲಿ ಹಾಕ್ಬೇಕು. ಇವಾಗ ಎಲ್ಲ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು. ಇವಾಗ ಈ ರುಬ್ಬಿರೋದನ್ನ ಇದಕ್ಕೆ ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ಹಿಂಗ್ ಮಾಡ್ಬೇಕು. ಆಮೇಲೆ ಇವಾಗ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಮಸಾಲ. ಅದು ಇವಾಗ ಅಕ್ಕಿ ಹಾಕೊಳ್ಳೋಣ. ಅಕ್ಕಿ ಹಾಕ್ಬಿಟ್ಟು ಅಕ್ಕಿ 1 ಗ್ಲಾಸ್ ಹಾಕಿದೀನಿ. ಸೊ 2 ಗ್ಲಾಸ್ ನೀರು ಹಾಕ್ಬೇಕು. ಫಸ್ಟ್ ಅಕ್ಕಿ ಹಾಕಿ ಬಿಸಿ ಸುಡ್ತೈತೆ. ಇದನ್ನ ಹಿಂಗ್ ಮಾಡ್ಬೇಕು. ಅಕ್ಕಿನ ಹಿಂಗ್ ಟರ್ನ್ ಮಾಡ್ಬೇಕು. ಆಮೇಲೆ 2 ಗ್ಲಾಸ್ ನೀರು ಹಾಕೋಣ. ಅಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರೆಲ್ಲ ಹಾಕಾಯ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ. ಹಾಕಿ ಮತ್ತೆ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ.
ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು. ಇವಾಗ ಕುಕ್ಕರ್ ಮುಚ್ಚಿ ಅದನ್ನ ಒಂದ್ ಕುಕ್ ಕೂಗ್ಸಿದ್ರೆ ಸಾಕು ಅಂತ ಹೇಳ್ತಾರೆ. ಒಂದ್ ಕುಕ್ ಕೂಗ್ಸಿ ನಮ್ಮನೆ ಬಿಸಿಲ್ ಅಷ್ಟೇ ಹಾಕ್ಬಿಡ್ತಾರೆ. ಇವಾಗ ಒಂದ್ ಕುಕ್ ಕೂಗ್ಸೋ ಗಂಟ ಕಾಯೋಣ, ಅವಾಗ ರೆಡಿ ಆಗುತ್ತೆ. ಫಸ್ಟ್ ಟೈಮ್ ನಾನ್ ಕುಕ್ ಮಾಡಿರೋದು. ಇನ್ನ ಒಂದ್ ಬಿಸಿಲ್ ಬರೋ ಗಂಟ ಕಾಯ್ಬೇಕು. ಹೆಂಗ್ ಬಂದಿದೆ ಅಂತ ಫುಲ್ ಎಲ್ಲ ಮನೇಲಿ ಕ್ಯೂರಿಯಾಸಿಟಿ ಕಾಯ್ತಿದ್ದಾರೆ. ಬರ್ತದೆ. ರೆಡಿ 1 2 3. ನಮ್ಮ ಅಕ್ಕ ಅಂತೂ ಫುಲ್ ಕಾಯ್ತಿದ್ದಾಳೆ ತಾನೇ ದೀಪು? ನನ್ನ ಕೈ ರುಚಿ ನೋಡಕ್ಕೆ. ಅದು ವಿಜಿಲ್ ಬಂದಿಲ್ಲ ಅಂದ್ಬಿಟ್ಟು ಅವಳೆ ವಿಜಿಲ್ ಬರೆಸ್ತದಾಳೆ. ನನಗೆ ನೀನ್ ಮಾಡಿರೋದ್ ತಿನ್ಬೇಕು ಅಂತ ಅಷ್ಟೊಂದು ಆಸೆ. ಕಾಯ್ತಾ ಇದ್ದೀನಿ ವೈಟಿಂಗ್. ಮೆಲ್ ಬೇರೆ ಈ ತರ ಗಮ್ ಅಂತ ಇದೆ, ರೋಡ್ ತನಕ ಬರ್ತೈತಂತೆ. ಅದಕ್ಕೆ ನೋಡೋಣ ಹೆಂಗಿದೆ ಅಂತ. ನೋಡೋಣ. ಇದೊಂದ್ ಸ್ವಲ್ಪ ಆರದ್ಮೇಲೆ ಕುಕ್ಕರ್ ಮುಚ್ಚಿ ಓಪನ್ ಮಾಡೋಣ. ಇವಾಗ ಕುಕ್ಕರ್ ಆರಿದೆ, ಬನ್ನಿ ನೋಡೋಣ ಹಿಂಗಾಗಿದೆ ಅಂತ. ವಿಜಿಲ್ ಎತ್ತಿ ಮುಚ್ಚಳ ತೆಗ್ದಿ ನೋಡೋಣ ಎಷ್ಟು ಚೆನ್ನಾಗಾಗಿದೆ ಅಂತ. ಗಮ್ಮಂತೈತೆ. ಫಸ್ಟ್ ಟೈಮ್ ಕುಕ್ ಮಾಡಿದೀನಿ, ಗಮ್ಮಂತ ಇದೆ. ಬೇಕಾ ನಿಮ್ಗೆ? ಇವಾಗ ಕಲ್ಸಾಯ್ತು. ನಮ್ಮ ಅಮ್ಮಂಗೆ ಟೇಸ್ಟ್ ನೋಡಕ್ ಕೊಡೋಣ ಬನ್ನಿ. ಚೆನ್ನಾಗಿದೆ ಅಂತಾರ, ಚೆನ್ನಾಗಿಲ್ಲ ಅಂತಾರ. ಸದ್ಯಕ್ಕೆ ಸಾಕು. ಬನ್ನಿ ಕೊಡೋಣ. ಮಮ್ಮಿ ಟೇಸ್ಟ್ ನೋಡು, ಟೇಸ್ಟ್ ಹೆಂಗಿದೆ ಅಂತ. ಬಿಸಿ ಅಮ್ಮ, ಉಪ್ಪು ಮಾಡ್ಕೊ. ಬಿಸಿ. ಫ್ರಾಂಕ್ ಆಗಿ ಹೇಳ್ಬೇಕು ಏನ್ ಕರೆಕ್ಟ್ ಆಗಿದೆ ಏನ್ ಕರೆಕ್ಟ್ ಆಗಿಲ್ಲ ಅಂತ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟಿದ್ಯಾ? ಕರೆಕ್ಟ್ ಆಗಿದೆಯಂತೆ. ಮತ್ತೆ 10ಗೆ ಎಷ್ಟು ರೇಟಿಂಗ್ಸು? 10ಗೆ 8. ಮತ್ತೆ ಚೆನ್ನಾಗಿದೆ ಅಂತ ಹೇಳಿದೆ. 10 ಕೊಡ್ಬೇಕು. ತಿನ್ ಸೌಳ್ ಮಾಡಿರೋದು ಅವಳಿಗೊಂದ್ಸಲ. ನಮ್ಗೆ ಒಂದ್ ಸ್ಪೂನ್ ತಿನ್ಲೇಬೇಕು ಇವಾಗ. ಇಲ್ಲ ಇವಾಗ ನೀನ್ ಟೇಸ್ಟ್ ನೋಡ್ಬಿಟ್ಟು ಹೇಳಂಗಿದೆ ಅಂತ. ಚೆನ್ನಾಗಿತ್ತಾ? ಚೆನ್ನಾಗಿದೆ. ಮತ್ ಮಕ್ಕ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿಲ್ಲ ಅನ್ನೋ ತರ ತೋರಿಸ್ತಾ ಇದೆಯಾ? ಸೂಪರ್. ನಾನು 10ಗೆ 9 ಕೊಡ್ತೀನಪ್ಪ. ಥ್ಯಾಂಕ್ ಯು, ವೆಲ್ಕಮ್. ಅಂತೂ ಇಂತೂ ಫೈನಲಿ ನಾನು ಅಡುಗೆ ಮಾಡಿದೆ, ನನ್ನ ಕೈಯಾರೆ ಅಡುಗೆ ಮಾಡಿದೆ, ನಮ್ಮ ಅಮ್ಮ ತಿನ್ನೋದೆ ಖುಷಿ ಆಯಿತು. ಮತ್ತು ಇಷ್ಟೊತ್ತು ನನ್ನ ವೀಡಿಯೋನ ಪೇಷನ್ಸ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.